ಸದಾ ಹಿಂಸಾಚಾರ ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದ್ದ ಸಂಭಾಲ್ನಲ್ಲಿ ಯೋಗಿ ಹೊಸ ಆದೇಶ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ರಸ್ತೆಯಲ್ಲಿ ನಮಾಜ್ಗೆ ನಿರ್ಬಂಧ ಹೇರಲಾಗಿದೆ. ನಮಾಜ್ಗೆ ನಿರ್ಬಂಧ ಹಾಕಿದ ಮೇಲೆ ಸಂಭಾಲ್ನಲ್ಲಿ ಏನಾಯ್ತು ಗೊತ್ತಾ? ಈ ಸ್ಟೋರಿ ನೋಡಿ. ನಮಾಜ್ಗೆ ಯೋಗಿ ಸರ್ಕಾರದಿಂದ ರೂಲ್ಸ್. ರಸ್ತೆ ಟೆರೆಸ್ ಮೇಲೆ ನಮಾಜ್ಗೆ ಬ್ರೇಕ್. ಈದ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಿರುವಾಗಲೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹೊಸ ಆದೇಶ ಹೊರಡಿಸಿ ಬಿಗ್ ಶಾಕ್ ನೀಡಿದ್ದಾರೆ. ಸಂಭಾಲ್ನಲ್ಲಿ ರಸ್ತೆ ಹಾಗೂ ಟೆರೆಸ್ ಮೇಲೆ ನಮಾಜ್ಗೆ ನಿರ್ಬಂಧ ಹೇರಲಾಗಿದೆ. ಇಂದು ರಂಜಾನ್ ತಿಂಗಳಿನ ಕೊನೆಯ ಶುಕ್ರವಾರದ ಕೊನೆಯ ನಮಾಜ್. ಹೀಗಾಗಿ ಸಂಭಾಲ್ ರಸ್ತೆ ಹಾಗೂ ಕಟ್ಟಡಗಳ ಮೇಲ್ಚಾವಣಿಗಳ ಮೇಲೆ ಸಾಮೂಹಿಕ ಗುಂಪು ಸೇರುವುದು ಹಾಗೂ ನಮಾಜ್ ಮಾಡುವುದನ್ನು ನಿರ್ಬಂಧಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಂಭಾಲ್ನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೇಷಾ ಚಂದ್ರ ಹೇಳಿದ್ದಾರೆ. संभल में अलविदा की नमाज के लिए पुलिस पूरी तरह सतर्क है. जोनल सेक्टर व्यवस्था लागू है और नमाज पूरी तरह शांतिपूर्वक ढंग से संपन्न कराई जाएगी. यह सुनिश्चित किया जा रहा है कहीं भी अशांति नहीं है. ड्रोन और सीसीटीवी के माध्यम से सुरक्षा व्यवस्था भी रखी जा रही है. सभी संदिग्ध व्यक्तियों पर भी नजर रखी जाएगी. सर, सड़कों पर नमाज नहीं पढ़ने दी जाएगी, इस तरीके की व्यवस्था यह पूर्व से ही निर्देशित किया गया था कि सड़कों पर नमाज अदा नहीं की जाएगी और सुनिश्चित किया जा रहा है. सभी लोगों ने इस पर अपनी सहमति भी व्यक्त की है. कहीं भी सड़क पर नमाज अदा नहीं की जाएगी. ಸಂಭಾಲ್ನಲ್ಲಿ ಕಾಕಿ ಸಿಸಿಟಿವಿ ಕಣ್ಗಾವಲು. ಇನ್ನು ಸಂಭಾಲ್ನಲ್ಲಿ ಪೊಲೀಸರು ಭಾರೀ ಭದ್ರತೆ ಒದಗಿಸಿದ್ದಾರೆ. ಸಿಸಿಟಿವಿ ಹಾಗೂ ಡ್ರೋನ್ಗಳ ಮೂಲಕ ನಿಗಾ ವಹಿಸಿದ್ದಾರೆ. ಈಗಾಗಲೇ ಕೆಲ ಪ್ರದೇಶಗಳಲ್ಲಿ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ಇನ್ನು ಯುಪಿ ಸರ್ಕಾರದ ಈ ಆದೇಶಕ್ಕೆ ಸಮಾಜವಾದಿ ಪಕ್ಷದ ಸಂಸದ ಜಿಯಾ ಉರ್ ರೆಹಮಾನ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಸೀದಿಯ ಹೊರಗೆ ನಮಾಜ್ ಮಾಡುವುದನ್ನು ನಿರ್ಬಂಧಿಸಿದ್ರೆ पर्याय ಸ್ಥಳವನ್ನ ಒದಗಿಸಬೇಕೆಂದು ಹರಿಹಾಯ್ದಿದ್ದಾರೆ. जुमे के दिन की नमाज को मस्जिद में जमात से पढ़ा जाता है, इसलिए उस दिन तादाद ज्यादा हो जाती है. तो उस मजबूरी की वजह से मस्जिद में इतनी जगह नहीं होती तो बाहर नमाज पढ़नी पड़ती थी. लेकिन अगर सरकार इस चीज पाबंदी लगाती तो कोई वैकल्पिक जगह हमें दे के जिस जगह हम नमाज अदा कर सके सब लोग एक साथ होकर करके. लेकिन सिर्फ इस वजह से कि सिर्फ मुसलमानों की नमाज है तो उस प्रकार से रोकना ये चीज गलत है. इस चीज की मैं कड़े शब्दों में निंदा करता हूँ. ಯೋಗಿ ಸರ್ಕಾರದ ಈ ಆದೇಶಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದರ ಮಧ್ಯೆ ಕಾಕಿ ಕಣ್ಗಾವಲಿನಲ್ಲಿ ಅಲ್ವಿದಾ ಕಿ ನಮಾಜ್ ಶಾಂತಿಯುತವಾಗಿ ಜರುಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸದಾ ಹಿಂಸಾಚಾರ ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದ್ದ ಸಂಭಾಲ್ನಲ್ಲಿ ಯೋಗಿ ಹೊಸ ಆದೇಶ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ರಸ್ತೆಯಲ್ಲಿ ನಮಾಜ್ಗೆ ನಿರ್ಬಂಧ ಹೇರಲಾಗಿದೆ. ನಮಾಜ್ಗೆ ನಿರ್ಬಂಧ ಹಾಕಿದ ಮೇಲೆ ಸಂಭಾಲ್ನಲ್ಲಿ ಏನಾಯ್ತು ಗೊತ್ತಾ? ಈ ಸ್ಟೋರಿ ನೋಡಿ. ನಮಾಜ್ಗೆ ಯೋಗಿ ಸರ್ಕಾರದಿಂದ ರೂಲ್ಸ್. ರಸ್ತೆ ಟೆರೆಸ್ ಮೇಲೆ ನಮಾಜ್ಗೆ ಬ್ರೇಕ್. ಈದ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಿರುವಾಗಲೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹೊಸ ಆದೇಶ ಹೊರಡಿಸಿ ಬಿಗ್ ಶಾಕ್ ನೀಡಿದ್ದಾರೆ. ಸಂಭಾಲ್ನಲ್ಲಿ ರಸ್ತೆ ಹಾಗೂ ಟೆರೆಸ್ ಮೇಲೆ ನಮಾಜ್ಗೆ ನಿರ್ಬಂಧ ಹೇರಲಾಗಿದೆ. ಇಂದು ರಂಜಾನ್ ತಿಂಗಳಿನ ಕೊನೆಯ ಶುಕ್ರವಾರದ ಕೊನೆಯ ನಮಾಜ್. ಹೀಗಾಗಿ ಸಂಭಾಲ್ ರಸ್ತೆ ಹಾಗೂ ಕಟ್ಟಡಗಳ ಮೇಲ್ಚಾವಣಿಗಳ ಮೇಲೆ ಸಾಮೂಹಿಕ ಗುಂಪು ಸೇರುವುದು ಹಾಗೂ ನಮಾಜ್ ಮಾಡುವುದನ್ನು ನಿರ್ಬಂಧಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಂಭಾಲ್ನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೇಷಾ ಚಂದ್ರ ಹೇಳಿದ್ದಾರೆ. संभल में अलविदा की नमाज के लिए पुलिस पूरी तरह सतर्क है. जोनल सेक्टर व्यवस्था लागू है और नमाज पूरी तरह शांतिपूर्वक ढंग से संपन्न कराई जाएगी. यह सुनिश्चित किया जा रहा है कहीं भी अशांति नहीं है. ड्रोन और सीसीटीवी के माध्यम से सुरक्षा व्यवस्था भी रखी जा रही है. सभी संदिग्ध व्यक्तियों पर भी नजर रखी जाएगी. सर, सड़कों पर नमाज नहीं पढ़ने दी जाएगी, इस तरीके की व्यवस्था यह पूर्व से ही निर्देशित किया गया था कि सड़कों पर नमाज अदा नहीं की जाएगी और सुनिश्चित किया जा रहा है. सभी लोगों ने इस पर अपनी सहमति भी व्यक्त की है. कहीं भी सड़क पर नमाज अदा नहीं की जाएगी. ಸಂಭಾಲ್ನಲ್ಲಿ ಕಾಕಿ ಸಿಸಿಟಿವಿ ಕಣ್ಗಾವಲು. ಇನ್ನು ಸಂಭಾಲ್ನಲ್ಲಿ ಪೊಲೀಸರು ಭಾರೀ ಭದ್ರತೆ ಒದಗಿಸಿದ್ದಾರೆ. ಸಿಸಿಟಿವಿ ಹಾಗೂ ಡ್ರೋನ್ಗಳ ಮೂಲಕ ನಿಗಾ ವಹಿಸಿದ್ದಾರೆ. ಈಗಾಗಲೇ ಕೆಲ ಪ್ರದೇಶಗಳಲ್ಲಿ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ.
ಇನ್ನು ಯುಪಿ ಸರ್ಕಾರದ ಈ ಆದೇಶಕ್ಕೆ ಸಮಾಜವಾದಿ ಪಕ್ಷದ ಸಂಸದ ಜಿಯಾ ಉರ್ ರೆಹಮಾನ್ ಬರ್ಕ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಸೀದಿಯ ಹೊರಗೆ ನಮಾಜ್ ಮಾಡುವುದನ್ನು ನಿರ್ಬಂಧಿಸಿದ್ರೆ पर्याय ಸ್ಥಳವನ್ನ ಒದಗಿಸಬೇಕೆಂದು ಹರಿಹಾಯ್ದಿದ್ದಾರೆ. जुमे के दिन की नमाज को मस्जिद में जमात से पढ़ा जाता है, इसलिए उस दिन तादाद ज्यादा हो जाती है, तो उस मजबूरी की वजह से मस्जिद में इतनी जगह नहीं होती तो बाहर नमाज पढ़नी पड़ती थी. लेकिन अगर सरकार इस चीज पाबंदी लगाती तो कोई वैकल्पिक जगह हमें दे के जिस जगह हम नमाज अदा कर सके सब लोग एक साथ होकर करके. लेकिन सिर्फ इस वजह से कि सिर्फ मुसलमानों की नमाज है तो उस प्रकार से रोकना ये चीज गलत है. इस चीज की मैं कड़े शब्दों में निंदा करता हूँ. ಯೋಗಿ ಸರ್ಕಾರದ ಈ ಆದೇಶಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದರ ಮಧ್ಯೆ ಕಾಕಿ ಕಣ್ಗಾವಲಿನಲ್ಲಿ ಅಲ್ವಿದಾ ಕಿ ನಮಾಜ್ ಶಾಂತಿಯುತವಾಗಿ ಜರುಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸದಾ ಹಿಂಸಾಚಾರ ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದ್ದ ಸಂಭಾಲ್ನಲ್ಲಿ ಯೋಗಿ ಹೊಸ ಆದೇಶ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ರಸ್ತೆಯಲ್ಲಿ ನಮಾಜ್ಗೆ ನಿರ್ಬಂಧ ಹೇರಲಾಗಿದೆ. ನಮಾಜ್ಗೆ ನಿರ್ಬಂಧ ಹಾಕಿದ ಮೇಲೆ ಸಂಭಾಲ್ನಲ್ಲಿ ಏನಾಯ್ತು ಗೊತ್ತಾ? ಈ ಸ್ಟೋರಿ ನೋಡಿ. ನಮಾಜ್ಗೆ ಯೋಗಿ ಸರ್ಕಾರದಿಂದ ರೂಲ್ಸ್. ರಸ್ತೆ ಟೆರೆಸ್ ಮೇಲೆ ನಮಾಜ್ಗೆ ಬ್ರೇಕ್. ಈದ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಿರುವಾಗಲೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹೊಸ ಆದೇಶ ಹೊರಡಿಸಿ ಬಿಗ್ ಶಾಕ್ ನೀಡಿದ್ದಾರೆ. ಸಂಭಾಲ್ನಲ್ಲಿ ರಸ್ತೆ ಹಾಗೂ ಟೆರೆಸ್ ಮೇಲೆ ನಮಾಜ್ಗೆ ನಿರ್ಬಂಧ ಹೇರಲಾಗಿದೆ. ಇಂದು ರಂಜಾನ್ ತಿಂಗಳಿನ ಕೊನೆಯ ಶುಕ್ರವಾರದ ಕೊನೆಯ ನಮಾಜ್. ಹೀಗಾಗಿ ಸಂಭಾಲ್ ರಸ್ತೆ ಹಾಗೂ ಕಟ್ಟಡಗಳ ಮೇಲ್ಚಾವಣಿಗಳ ಮೇಲೆ ಸಾಮೂಹಿಕ ಗುಂಪು ಸೇರುವುದು ಹಾಗೂ ನಮಾಜ್ ಮಾಡುವುದನ್ನು ನಿರ್ಬಂಧಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಂಭಾಲ್ನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೇಷಾ ಚಂದ್ರ ಹೇಳಿದ್ದಾರೆ. संभल में अलविदा की नमाज के लिए पुलिस पूरी तरह सतर्क है. जोनल सेक्टर व्यवस्था लागू है और नमाज पूरी तरह शांतिपूर्ण ढंग से संपन्न कराई जाएगी. यह सुनिश्चित किया जा रहा है, कहीं भी अशांति नहीं है. ड्रोन और सीसीटीवी के माध्यम से सुरक्षा व्यवस्था भी रखी जा रही है. सभी संदिग्ध व्यक्तियों पर भी नजर रखी जाएगी. सर, सड़कों पर नमाज नहीं पढ़ने दी जाएगी, इस तरीके की किसकी व्यवस्था? यह पूर्व से ही निर्देशित किया गया था कि सड़कों पर नमाज अदा नहीं की जाएगी और सुनिश्चित किया जा रहा है. सभी लोगों ने इस पर अपनी सहमति भी व्यक्त की है. कहीं भी सड़क पर नमाज अदा नहीं की जाएगी. ಸಂಭಾಲ್ನಲ್ಲಿ ಕಾಕಿ ಸಿಸಿಟಿವಿ ಕಣ್ಗಾವಲು. ಇನ್ನು ಸಂಭಾಲ್ನಲ್ಲಿ ಪೊಲೀಸರು ಭಾರೀ ಭದ್ರತೆ ಒದಗಿಸಿದ್ದಾರೆ. ಸಿಸಿಟಿವಿ ಹಾಗೂ ಡ್ರೋನ್ಗಳ ಮೂಲಕ ನಿಗಾ ವಹಿಸಿದ್ದಾರೆ. ಈಗಾಗಲೇ ಕೆಲ ಪ್ರದೇಶಗಳಲ್ಲಿ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ಇನ್ನು ಯುಪಿ ಸರ್ಕಾರದ ಈ ಆದೇಶಕ್ಕೆ ಸಮಾಜವಾದಿ ಪಕ್ಷದ ಸಂಸದ ಜಿಯಾ ಉರ್ ರೆಹಮಾನ್ ಬರ್ಕ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಸೀದಿಯ ಹೊರಗೆ ನಮಾಜ್ ಮಾಡುವುದನ್ನು ನಿರ್ಬಂಧಿಸಿದ್ರೆ पर्याय ಸ್ಥಳವನ್ನ ಒದಗಿಸಬೇಕೆಂದು ಹರಿಹಾಯ್ದಿದ್ದಾರೆ. जुमे के दिन की नमाज को मस्जिद में जमात से पढ़ा जाता है, इसलिए उस दिन तादाद ज्यादा हो जाती है, तो उस मजबूरी की वजह से मस्जिद में इतनी जगह नहीं होती तो बाहर नमाज पढ़नी पड़ती थी. लेकिन अगर सरकार इस चीज पाबंदी लगाती तो कोई वैकल्पिक जगह हमें दे के जिस जगह हम नमाज अदा कर सके सब लोग एक साथ होकर करके. लेकिन सिर्फ इस वजह से कि सिर्फ मुसलमानों की नमाज है तो उस प्रकार से रोकना ये चीज गलत है. इस चीज की मैं कड़े शब्दों में निंदा करता हूँ. ಯೋಗಿ ಸರ್ಕಾರದ ಈ ಆದೇಶಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದರ ಮಧ್ಯೆ ಕಾಕಿ ಕಣ್ಗಾವಲಿನಲ್ಲಿ ಅಲ್ವಿದಾ ಕಿ ನಮಾಜ್ ಶಾಂತಿಯುತವಾಗಿ ಜರುಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.